ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಸಣ್ಣ ಟಿಪ್ ಕೊಡೋಣ ಅಂತ, ಟೈಲರಿಂಗ್ ಟಿಪ್ಪು. ಕಾಜಾ ಮತ್ತು ಹುಕ್ಸ್ ಬಟನ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ತುಂಬ ಈಸಿಯಾಗಿರುತ್ತೆ. ಈ ಥರ ಪೀಸ್ ಕಟ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ದು ಪೀಸ್ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಅದಿಲ್ಲ ಸೊ ನಾನು ಈ ಥರ ಕಾಟನ್ ಪೀಸ್ ಯೂಸ್ ಮಾಡ್ಕೊತಾ ಇದ್ದೀನಿ. ಹುಕ್ ಬಟನ್ಗೆ 2 ಸೆಂಟಿಮೀಟರ್ ಪೀಸ್ ತೊಗೊಂಡು ಕಟ್ ಮಾಡ್ಕೋಬೇಕು. ಅದು ಲೆಂತ್ ಎಷ್ಟಿರುತ್ತೆ ಅದು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಾಜಾ ಬಟನ್ಗೆ 2.5 ತೊಗೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಅದು ಡಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂತ ತೋರಿಸಿದ್ದೀನಿ. 1/2 ಸೆಂಟಿಮೀಟರ್ ಹೆಚ್ಚು ಕಮ್ಮಿ ಬರುತ್ತೆ. ಹುಕ್ಸ್ ಬಟನ್ ಹಾಕೋಬೇಕಂದ್ರೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ರಫ್ ಮಾಡ್ಕೊಳ್ಳಿ, ಬಿಕಾಸ್ ಸ್ಟಿಚ್ ಎಲ್ಲೂ ನಿಮಗೆ ಕಳ್ಕೊಳ್ಳಲ್ಲ. ಅದು ಹಾಕ್ಕೊಂಡ್ಮೇಲೆ ಇನ್ನೊಂದು ಅದು ಮಡಚಿ ಒಂದು ಸ್ಟಿಚ್ ಹಾಕ್ಕೊಂಡು ಅದನ್ನು ಕೆಳಗಡೆ ರಫ್ ಮಾಡ್ಕೋಬೇಕು. ನಾವು ಮಡಚಿರೋ ಕಡೆಗೆ ಒಂಚೂರು ಮುಂದೆ ಬಿಟ್ಟು ರಫ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ರಫ್ ಮಾಡಿಕೊಂಡು ಅದನ್ನು ಎಡ್ಜಸ್ನ ಶಾರ್ಪಾಗಿ ಇದು ಮಾಡ್ಕೊಳ್ಳಿ. ನೀಟಾಗಿ ಕುತ್ಕೋಬೇಕಲ್ವ, ಸೊ ಅದಕ್ಕೆ ಇದು ಕೂಡ ಈ ಕಡೆಯೂ ಕೂಡ ಹಂಗೆ ಮಾಡ್ಕೊಳ್ತಾ ಇದ್ದೀನಿ. ಪೈಪಿಂಗ್ ಬಂದರೆ ಫ್ರಂಟ್ ಪಾರ್ಟಲ್ಲಿ ಮಾಡೋಂಥ ಏನು ಇರಲಿಲ್ಲ. ಮೇಲ್ಗಡೆ ಪಾರ್ಟಲ್ಲಿ ಪೈಪಿಂಗ್ ಇಲ್ಲದೆ ಇರೋದ್ರಿಂದ ಈ ಥರ ಮಾಡ್ತಾ ಇರೋದು. ಪೈಪಿಂಗ್ ಬಂದರೆ ಕೆಳಗಡೆ ಮಾತ್ರ ಮಾಡ್ಕೊಳ್ಳಿ, ಮೇಲೇನು ಮಾಡೋ ಅವಶ್ಯಕತೆ ಇರೋಲ್ಲ. ಅಂದರೆ ಪೈಪಿಂಗ್ ಬರುತ್ತೆ ಅಲ್ಲಿ. ನೋಡಿ, ಇದೊಂದು ದಾರ ಕಳ್ಕೊತಾ ಇರುತ್ತೆ ಮಾಡಬೇಕಾದ್ರೆ. ಹಂಗೆ ದಾರ ಕಟ್ಟಾಯಿತು, ಅದು ಹಾಕ್ಕೊಂಡು ಮತ್ತೆ ಮಾಡ್ತಾಯಿದ್ದೀನಿ. ನೋಡಿ, ಕಾಜಾ ಬಟನನ್ನು ಕೆಳಗಡೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅಂದರೆ ಲೈನಿಂಗ್ ಕೊಟ್ಟಿರ್ತೀವಲ್ಲ ಆ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಕಾಜಾ ಬಟನ್ನ. ಎಲ್ಲದನ್ನು ಸ್ಟಿಚ್ ಮಾಡಬೇಕಾದ್ರೆ 2 ಪಾಯಿಂಟಲ್ಲೇ ಸ್ಟಿಚ್ ಮಾಡ್ಕೊಬನ್ನಿ. 2.3 ಪಾಯಿಂಟಲ್ಲಿ ಸ್ಟಿಚ್ ಮಾಡ್ಕೊಬನ್ನಿ. ಅದು ಅಟ್ಯಾಚ್ ಮಾಡಬೇಕಾದ್ರೆ ಜಾಸ್ತಿ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಅದು ನೀಟಾಗಿ ನೀವು ಬಟ್ಟೆ ಜಾಸ್ತಿ ಬಿಟ್ಟಿರಲ್ಲ ಅದಕ್ಕೆ. ಇಲ್ಲಾಂದರೆ ಟೈಟ್ ಆಗೋ ಚಾನ್ಸಸ್ಸು ಅಥವಾ ಶೋಲ್ಡರ್ ಡ್ರಾಪ್ ಆಗೋದು ಈ ಥರ ಆಗುತ್ತೆ. 2 ಪಾಯಿಂಟಲ್ಲೇ ಸ್ಟಿಚ್ ಮಾಡ್ಕೊಬಂದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇದು ಕೂಡ ಆಯಿತು. ಹಿಂಗೆ ಯಾವುದಾದ್ರೂ ಟಿಪ್ಸ್ ಕೂಡ ಬೇಕು ಅಂದರೆ ನನ್ನ ಚಾನಲಲ್ಲಿ ತಿಳಿಸಿ, ಯಾವುದ್ರ ಬಗ್ಗೆ ಟಿಪ್ಸ್ ಬೇಕು ಅಂತ ಅದನ್ನು ವಿಡಿಯೋಸ್ ಮಾಡಿ ಹಾಕ್ತೀನಿ. ಇದರಲ್ಲೇ ಹುಕ್ ಹಾಕೋಕ್ಕೆ ಸ್ಪೇಸ್ ಕೂಡ ಮಾಡ್ಕೋಬೋದು. ಅದು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಈಕ್ವಲ್ ಆಗಿ ಬರಬೇಕು ನೀವು ಸ್ಟಿಚ್ ಮಾಡಿರೋದು. ಬಟನ್ಸ್ ಹಾಕ್ದಾಗ ನೀಟಾಗಿ ಕೂತ್ಕೊಳ್ಳೋಕ್ಕೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.